ಹೆಲೋ ಹಾಯ್ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಇವತ್ತಿನ ಎರಡು ಕನಸು ಎಪಿಸೋಡ್ 15. ಈ ಎಪಿಸೋಡಲ್ಲಿ ಒಂಥರ ಜಲಸ್ ಪಿಕ್ನಿಕ್ ಅಂತ ಅಂದ್ಕೊಳ್ಳಿ ಇದು. ಸೊ ಈ ಕಡೆ ನಮ್ಮ ಶರತ್ಗೂ ಜಲಸ್ ಆಗ್ತಿದೆ, ನಮ್ಮ ನಿತ್ಯಾಗೂ ಜಲಸ್ ಆಗ್ತಿದೆ. ಅದು ಯಾರು ಅಂದರೆ ಶರತ್ ನಿತ್ಯಾಗೆ ಜಲಸ್ ಫೀಲ್ ಮಾಡಿಸ್ತಿದ್ದಾನೆ, ನಿತ್ಯ ಶರತ್ತಿಗೆ ಜಲಸ್ ಫೀಲ್ ಮಾಡಿಸ್ತಿದ್ದಾನೆ. ಅದು ಹೇಗೆ ಏನು? ಹಾಗೆ ನಮ್ಮ ನಿತ್ಯ ಓಡ್ಕೊಂಡು ಬಸ್ಗೆ ಹತ್ತಬೇಕು ಅಂತ ಬರ್ತಾ ಇದ್ದಾಳೆ. ಅವಳಿಗೆ ಏನಾಯಿತು ಅನ್ನೋದನ್ನು ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ. ಹಾಗೆ ಎಪಿಸೋಡನ್ನ ಅಪ್ಲೋಡ್ ಮಾಡಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ನನಗೂ ಸ್ವಲ್ಪ ಕೆಲಸಗಳಿರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ದಿನದಲ್ಲಿ ಬೆಳಿಗ್ಗೆ ಅವ್ರ ಈವ್ನಿಂಗ್ ಅಷ್ಟರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ನ. ಅಕಸ್ಮಾತ್ ಏನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ನಾನೊಂದು ಮೆಸೇಜ್ ಅಂತೂ ಹಾಕಿರ್ತೀನಿ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟು ಪ್ರೀತಿ ಕೊಡ್ತಾ ಇರೋದಕ್ಕೆ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಈ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ. ಪಿಕ್ನಿಕ್ ವಿತ್ ಜಲಸ್. ಪ್ರಿನ್ಸಿಪಲ್ರು ಹೇಳಿದಾಗೆ ಪಿಕ್ನಿಕ್ ದಿನ ಬಂದೇ ಬಿಡ್ತು. ಎಲ್ಲರೂ ರೆಡಿಯಾಗಿ ಕಾಲೇಜ್ ಕ್ಯಾಂಪಸ್ ಹತ್ರ ಬಂದರು. ಎಲ್ಲರೂ ಬಸ್ ಹತ್ರ ಸೇರಿದ್ರು. ನಿತ್ಯ ಒಬ್ಬಳೆ ಪಾಪ ಲೇಟಾಗಿ ಒಂದೇ ಉಸಿರಲ್ಲಿ ಓಡ್ಕೊಂಡು ಬರ್ತಾ ಇರ್ತಾಳೆ. ನಿತ್ಯ, ಏನಮ್ಮ ಇಷ್ಟೊಂದು ಎದುರುಸಿರು ಬಿಟ್ಕೊಂಡು ಓಡಿ ಬರ್ತಿದ್ಯಾ? ಯಾಕೆ ಲೇಟು ಅಂತ ಕೇಳ್ತಾರೆ ಪ್ರಿನ್ಸಿಪಲ್. ಸರ್, ಅದು ಅದು ಎದುರುಸಿರು ಬಿಟ್ಕೊಂಡು ಓಡಿ ಬಂದಲ್ಲ, ಅದು ತುಂಬ ಲೇಟಾಗೋಯ್ತು. ಚಿರುನ ಆಂಟಿ ಮನೇಲಿ ಬಿಟ್ಟು ಸಮಾಧಾನ ಮಾಡಿ ಬರೋದು ಲೇಟ್ ಆಗೋಯ್ತು ಸರ್ ಅಂತಾಳೆ. ಪ್ರಿನ್ಸಿಪಲ್, ಓಕೆ ಆಯಿತು ನಡಿ ಬಸ್ ಹತ್ತು ಅಂತ ಹೇಳ್ತಾರೆ. ನಿತ್ಯ ಹೋಗಿ ಸೀಟ್ ಹಿಡಿದು ಕೂತ್ಕೊಳ್ತಾಳೆ. ಶರತ್ ಕೂಡ ಬರ್ತಾನೆ. ನಿತ್ಯ ಈಗ ಕೂತಿರೋದಕ್ಕೆ ಸ್ವಲ್ಪ ಸಮಾಧಾನ ಆದಳು. ಆಮೇಲೆ ಅವಳಿಗೆ ಶ್ರುತಿ ನೆನಪಾಗ್ತಾಳೆ. ಸರ್, ಶ್ರುತಿ ಎಲ್ಲಿ? ಪ್ರಿನ್ಸಿಪಲ್ರು, ಅದು ನಿತ್ಯ, ಶ್ರುತಿ, ಪ್ರಶಾಂತ್, ಲಾವಣ್ಯ ಎಲ್ಲ ಮುಂದೆ ಸಿಗ್ತಾರೆ, ನಾವು ನಡಿ ಹೋಗೋಣ. ಮತ್ತು ಎಲ್ಲ ಸೀಟ್ ಕವರ್ ಆಗಿತ್ತು. ಶರತ್, ಒಂದು ಕೆಲಸ ಮಾಡಿ, ನೀವು ಮುಂದೆ ಹೋಗಿ, ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ ಅಂತಾರೆ. ಪ್ರಿನ್ಸಿಪಲ್, ಅಯ್ಯೋ ಶರತ್ ಸರ್, ಒಬ್ಬರೇ ಯಾಕೆ, ಬನ್ನಿ ಹಾಗೆ ಅಂತ ಎಲ್ಲರೂ ನೋಡ್ತಾರೆ. ನಿತ್ಯ ಪಕ್ಕದಲ್ಲಿ ಸೀಟ್ ಇತ್ತು. ಹಾಂ ಸರ್, ಇಲ್ಲಿ ಕೂತ್ಕೊಳ್ಳಿ. ನಿತ್ಯ ಹತ್ರ ಬಂದು, ನಿತ್ಯ ಬ್ಯಾಗ್ ತಗೋ ಅಂತಾರೆ. ನಿತ್ಯ ಪ್ರಿನ್ಸಿಪಲ್ ಕೂತ್ಕೊಳ್ತಾರೇನೋ ಅಂತ ಅಂದ್ಕೊಂಡು, ಅದಕ್ಕೇನು ಸರ್, ಬನ್ನಿ ಕೂತ್ಕೊಳ್ಳಿ ಅಂತಾಳೆ. ಪ್ರಿನ್ಸಿಪಲ್, ಸರ್ ಬನ್ನಿ ಕೂತ್ಕೊಳ್ಳಿ ಅಂತಾರೆ. ಒಂದು ಟ್ವಿಸ್ಟು. ನಿತ್ಯ ಶಾಕ್. ಏನು ಸರ್, ಇಲ್ಲಿ ಕೂತ್ಕೊಳ್ಳೋದು ನೀವಲ್ವಾ ಅಂತ ಕನ್ಫ್ಯೂಷನಲ್ಲಿ ಕೇಳಿದ್ಲು. ಶರತ್ ಅವಳನ್ನೇ ನೋಡ್ತಾ ನಿಂತಿದ್ದ. ಪ್ರಿನ್ಸಿಪಲ್, ಸರ್ ಕೂರ್ತಾರೆ ಅಂತ ಶರತ್ ಕಡೆ ಕೈ ತೋರಿಸ್ತಾರೆ. ಶರತ್, ಸರ್ ನೋ, ಅದು ನಾನು ಅಷ್ಟರಲ್ಲಿ, ಅಯ್ಯೋ ಕೂತ್ಕೊಳ್ಳಿ ಸರ್ ಅಂದು ಅವರಲ್ಲಿಂದ ಹೋಗ್ತಾರೆ. ಶರತ್ ಬಂದು ಇನ್ನೇನು ಮಾಡೋದು, ಸೈಲೆಂಟಾಗಿ ಕೂತ್ಕೊಳ್ತಾನೆ. ನಿತ್ಯ, ಛೇ, ನಾನು ಇವ್ರ ಪಕ್ಕ ಕೂತ್ಕೊಳ್ಳಲ್ಲ, ಈ ಹಾಳಾದ ಶ್ರುತಿ ಎಲ್ಲಿ ಹೋದ್ಲು ಅಂತ ಬೈಕೊಂಡು ಕೂತ್ಕೊಂಡ್ಳು. ಶರತ್ ಲಾವಣ್ಯಗೆ ಕಾಲ್ ಮಾಡ್ತಾನೆ. ಪ್ರಿನ್ಸಿಪಲ್ ಸ್ವಲ್ಪ ಕೆಲಸ ವಹಿಸಿದ್ರು, ಅದನ್ನು ಮುಗಿಸಿ ಮುಂದೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ದ. ಮತ್ತು ನಿತ್ಯ ಕೂಡ ಅವನೊಟ್ಟಿಗಿರೋದನ್ನ ಹೇಳ್ತಾನೆ. ನಿತ್ಯ ಅದನ್ನು ಕೇಳಿಸ್ಕೊಂಡು ಜಲಸ್ ಫೀಲ್ ಮಾಡಿಕೊಂಡು ಕೂತಿರ್ತಾಳೆ. ಆದರೆ ಅವಳಿಗೆ ಅಲ್ಲಿ ಕೂರೋದಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಎದ್ದು ನಿಲ್ತಾಳೆ. ಶರತ್, ನಿತ್ಯ ಯಾಕೆ, ಬಸ್ ಹೊರಡ್ತಿದೆ ಕೂತ್ಕೋ ಅಂತ ಗದರ್ತಾನೆ. ನಿತ್ಯ, ಇಲ್ಲ, ನಾನು ಹೀಗೆ ಲಾಸ್ಟ್ ಸ್ಟಾಪ್ ತನಕ ನಿಂತ್ಕೊಂಡು ಬರ್ತೀನಿ, ಆದರೆ ನಿಮ್ಮ ಪಕ್ಕ ಮಾತ್ರ ಕೂತ್ಕೊಳ್ಳಲ್ಲ ಅಂದ್ಲು. ಶರತ್ ನೋಡೋಷ್ಟು ನೋಡಿ ನಿತ್ಯ ಕೈ ಹಿಡ್ಕೊಂಡು ಅವಳನ್ನ ಫೋರ್ಸ್ಫುಲ್ಲಿ ಸೀಟ್ ಮೇಲೆ ಕೂರಿಸ್ಬಿಡ್ತಾನೆ. ನಿತ್ಯ, ಥೂ ಎಂಥ ಟೈಮ್ ಗುರು ಅಂತ ಪೇಚಾಡ್ತಿರ್ತಾಳೆ. ಬಸ್ ತುಂಬ ದೂರ ಹೋಗುತ್ತೆ. ಮತ್ತು ಶರತ್ ನಿದ್ದೆ ಮಾಡ್ತಿರ್ತಾನೆ. ನಿತ್ಯ ಅಲ್ಲಿಂದ ಹೋಗೋದಕ್ಕೆ ಮೆಲ್ಲಗೆ ಅಲ್ಲಿಂದ ಎದ್ದೇಳ್ತಾಳೆ. ಹಾಗೆ ಲಗೇಜ್ ಮೆಲ್ಲಗೆ ಎಳಿತಾಳೆ. ಆದರೆ ದಪ್ಪಂತ ಲಗೇಜು ಶರತ್ ತಲೆ ಮೇಲೆ ಬಿದ್ದುಬಿಡುತ್ತೆ. ಶರತ್ ಶಾಕಿಂದ ಕಣ್ಬಿಟ್ಟು ಆ ಅಂತ ನೋಡ್ತಾನೆ. ನಿತ್ಯ ಗಾಬರಿಯಿಂದ ಹಾಗೆ ನೋಡಿಕೊಂಡು ನಿಂತಿದ್ಲು. ಹಾಗೆ ಆ ಲಗೇಜ್ ಶರತ್ ಮೇಲೆ ಬಿದ್ದಿದ್ದು ನೆನೆಸ್ಕೊಂಡು ಪಕ ಅಂತ ನಗ್ತಿರ್ತಾಳೆ. ಪಾಪ ಶರತ್ ತಲೆ ಉಜ್ಕೊಂಡು, ಈ ನಿತ್ಯ ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. ನಿತ್ಯ ನಗ್ತಾನೆ,
ಸಾರಿ ಸಾರಿ ಸರ್, ಅದು ಗೊತ್ತಾಗಿಲ್ಲ ಅಂತ ನಗ್ತಾಳೆ. ಶರತ್ ಸರ್ನ ನೋಡಿ ನಗ್ತಾನೆ ಇರ್ತಾಳೆ. ಪಾಪ ಅವಳಿಗೂ ಗೊತ್ತಿಲ್ದಿರ ಹೋಗಿ ಬೀಳಿಸಿದಾಳೆ ಆ ಲಗೇಜ್ನ ಶರತ್ ಸರ್ ತಲೆ ಮೇಲೆ. ಶರತ್ ಅವಳು ನಗೋದನ್ನೇ ನೋಡಿ ಹೌ ಕ್ಯೂಟ್, ಎಷ್ಟು ಖುಷಿಯಾಗಿದ್ದಾಳೆ, ಯಾವಾಗಲೂ ಇರೋದಕ್ಕೆ ಏನು ಇವಳಿಗೆ, ಕ್ಯೂಟ್ ರಾಕ್ಷಸಿ ಅಂತ ಅವಳನ್ನೇ ನೋಡಿ ನಗ್ತಾನೆ. ಮತ್ತೆ ಕೇಳ್ತಾನೆ, ಅಲ್ಲ ನಿತ್ಯ, ನಿನ್ನೆ ನನ್ನ ಹತ್ರ ಮಾತಾಡ್ದೆ ಯಾಕೆ ಹಾಗೆ ಹೋದೆ? ನಿತ್ಯ ನಗುನ ನಿಲ್ಲಿಸಿ ಮತ್ತೆ ಸಪ್ಪಗೆ ಶರತ್ನ ನೋಡ್ತಾಳೆ. ಮತ್ತೆ ಅವ್ರ ಲಾವಣ್ಯನ ತಪ್ಕೊಂಡಿದ್ದು ನೆನಪಾಗುತ್ತೆ. ಹಾಗೆ ಅವನ ಹತ್ರ, ನಾನು ನಿಮ್ಮ ಹತ್ರ ಮಾತಾಡಿಲ್ಲ ಅಂದರೆ ನಿಮ್ಗೇನು ಸರ್ ಅಂದ್ಬಿಡ್ತಾಳೆ. ಅದು ನಿಜ ಅಲ್ವಾ? ಶರತ್ಗೆ ಲಾವಣ್ಯ ಸಿಕ್ಕಾದ್ಮೇಲೆ, ಅಂದರೆ ಸುಳ್ಳು ಪಾರಿಜಾತ ಸಿಕ್ಕಾದ್ಮೇಲೆ ಇವ್ನಿಗೆ ನಿತ್ಯ ಜೊತೆ ಮಾತಾಡಿದ್ರೆ ಏನು ಬಿಟ್ಟರೆ ಏನು? ಪಾಪ ಅವನಿಗೂ ಫೀಲ್ ಆಗ್ತಿರುತ್ತಲ್ವಾ? ಓಕೆ ಬನ್ನಿ ನೋಡೋಣ. ಶರತ್ ಯೋಚನೆ ಮಾಡ್ತಾನೆ, ಹೌದಲ್ವಾ, ಇವಳು ನನ್ನ ಜೊತೆ ಮಾತಾಡಿಲ್ಲ ಅಂದರೆ ನಂಗೆ ಯಾಕೆ ಬೇಜಾರಾಗುತ್ತೆ, ಯಾಕೇನೋ ಮಿಸ್ ಅಂತ ಅನಿಸುತ್ತೆ ಅಂತ ಅಂದ್ಕೊಳ್ತಿದ್ದ. ಅಷ್ಟರಲ್ಲಿ ನಿತ್ಯಾಗೆ ಒಂದು ಫೋನ್ ಬರುತ್ತೆ. ನಿತ್ಯ, ಹಾಂ ಹೇಳಿ ಆಂಟಿ ಅಂದ್ಲು. ಪಂಕಜ ಆಂಟಿ. ನಿತ್ಯ, ಚಿರು ಒಂದೇ ಸಮ ಹಠ ಮಾಡ್ತಿದ್ದೀನಿ ಕಣಮ್ಮ. ನಿತ್ಯ, ಹೌದಾ, ಕೊಡಿ ಅವನಿಗೆ ಮಾತಾಡ್ತೀನಿ. ಚಿರು, ಹಲೋ ನಿತ್ಯ ಡಾರ್ಲಿಂಗ್. ಇಲ್ಲಿ ಸ್ವಲ್ಪ ಜಾಸ್ತಿ ನಾಯಿಗಳ ಸೌಂಡ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿತ್ಯ, ಯಾಕೋ ಪುಟಾಣಿ ಹಠ ಮಾಡ್ತಿದ್ಯಂತೆ? ನೀನೇ ತಾನೇ ಆಂಟಿ ಜೊತೆ ಇರ್ತೀನಿ, ಹಠ ಮಾಡಲ್ಲ ಅಂದಿದ್ದು, ಈಗ ನೋಡಿದ್ರೆ ಹಠ ಮಾಡ್ತಿದ್ಯಾ ಅಂದ್ಲು. ಚಿರು, ಡಾರ್ಲಿಂಗ್ ನೀನು ಯಾವಾಗ ಬರ್ತೀಯಾ? ನಿತ್ಯ, ನೀನು ಈಗಲೇ ಬಾನು, ಬಂದ್ಬಿಡ್ತೀನಿ. ಚಿರು, ನಂಗೆ ಭಯ ಆಗ್ತಿದೆ ಗೊತ್ತಾ? ನಿತ್ಯ, ಯಾಕೋ ಕಂದ ಭಯ, ನಾನು ಬಂದೆ ಅಂತನಾ? ಓಕೆ, ನಾನು ಈಗಲೇ ಬರ್ತೀನಿ ಬಿಡು. ಆದರೆ ನಮ್ಮ ಚಿರುಗೆ ಏನೇನು ಬೇಕು, ಟಾಯ್ಸು, ಬುಕ್ಸು, ಚಾಕ್ಲೇಟ್ಸು, ಡ್ರೆಸ್ಸು ಏನೂ ಸಿಗಲ್ಲಪ್ಪ, ಎಲ್ಲ ಖಾಲಿ. ಹಾಗೆ ಬರ್ತೀನಿ, ಓಕೆನಾ? ಚಿರು, ಬೇಡ ಬೇಡ, ಎಲ್ಲ ತಗೊಂಡು ಬಾ, ನಾನು ಆಂಟಿ ಮನೆಯಲ್ಲೇ ಇರ್ತೀನಿ, ಭಯಪಡಲ್ಲ ಅಂದ. ನಿತ್ಯ, ದ್ಯಾಟ್ಸ್ ಲೈಕ್ ಎ ಗುಡ್ ಬಾಯ್. ಆಯಿತು ಕಂದ, ಎಲ್ಲ ತರ್ತೀನಿ, ಜೋಪಾನ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ನಿತ್ಯ ಮಾತಾಡೋದನ್ನು ಶರತ್ ಕೂತ್ಕೊಂಡು ನೋಡ್ತಾ ಇದ್ದ, ಯಾರ ಜೊತೆ ಅವಳು ಹೀಗೆ ಮಾತಾಡ್ತಿದ್ದಾಳೆ ಅಂತ. ನಿತ್ಯ, ಓಹ್ ಇಷ್ಟೊತ್ತಾಯಿತು ನೋಡಿ ಸಮಾಧಾನ ಮಾಡೋದಕ್ಕೆ, ತುಂಬ ಹಠಮಾರಿ ಅವನು ಅಂತ ಹೇಳ್ತಾ ಚಿರು ಫೋಟೋ ನೋಡ್ತಾ ಇದ್ಲು. ಶರತ್, ಮಗು ನಿನಗ ಅಂತಾನೆ. ನಿತ್ಯ, ನನ್ನ ಮಗು, ನನ್ನ ಅಪ್ಪ ಅಮ್ಮ ತಂಗಿ ಅಣ್ಣ, ಮೈ ಎವ್ರಿಥಿಂಗ್. ನನಗೆ ಫ್ಯಾಮಿಲಿ ಅಂದರೆ ಅವನೇ ಸರ್, ದೇವ್ರು ಕೊಟ್ಟಿರೋ ವರ ಅವನು ನನಗೆ ಅಂತ ಮೊಬೈಲ್ನಲ್ಲಿರೋ ಫೋಟೋ ನೋಡೋದಕ್ಕೆ ಹೋಗ್ತಾಳೆ. ಶರತ್ ಕೂಡ ಫೋಟೋ ನೋಡೋದಕ್ಕೆ ಮುಂದೆ ಹೋಗ್ತಾನೆ. ನಿತ್ಯ ಅವನಿಗೆ ತೋರಿಸಲ್ಲ, ಯಾಕೆ ಅಂದರೆ ಅವಳಿಗೆ ಅವನ ಮೇಲೆ ಕೋಪ ಇದೆ ಅಲ್ವಾ, ಅದಕ್ಕೆ. ಅಷ್ಟರಲ್ಲಿ ಪಿಕ್ನಿಕ್ ಸ್ಪಾಟ್ ಬರುತ್ತೆ. ಎಲ್ಲರೂ ಅಲ್ಲಿ ಕ್ಯಾಂಪ್ ಮಾಡ್ತಾರೆ. ಎಲ್ಲರೂ ತಮಗೆ ಇಷ್ಟ ಬರೋ ಹಾಗೆ ಎಂಜಾಯ್ ಮಾಡ್ತಾರೆ. ಮತ್ತು ಶ್ರುತಿ, ಪ್ರಶಾಂತ್, ಲಾವಣ್ಯ ಎಲ್ಲರೂ ಅಲ್ಲಿ ಜಾಯ್ನ್ ಆಗ್ತಾರೆ. ಲಾವಣ್ಯ ಅಂತೂ ಶರತ್ನ ಫೇಕ್ ಲವರ್ ಅಂತ ಅವಳಿಗೆ ಗೊತ್ತು, ಆದರೂ ಅವನ್ನ ಎಡೆ ಬಿಡದೆ ಅವನಿಂದನೇ ಇರ್ತಾಳೆ. ನೆಕ್ಸ್ಟ್ ಮಧ್ಯಾಹ್ನ ಆಗುತ್ತೆ, ಲಂಚ್ ಟೈಮ್. ಶರತ್ ಎಲ್ರಿಗೂ ಲಂಚ್ ಸರ್ವ್ ಮಾಡ್ತಿದ್ದ. ಪ್ರಿನ್ಸಿಪಲ್ ಸ್ವೀಟ್ ಸರ್ವ್ ಮಾಡ್ತಿದ್ರು. ನಿತ್ಯ ಶರತ್ ಮತ್ತು ಲಾವಣ್ಯನ ನೋಡಿ ಅವಳು ಜಸ್ಟ್ ಪ್ರಿನ್ಸಿಪಲ್ ಹತ್ರ ಬಂದು ಸ್ವೀಟ್ ತೊಗೊಂಡು ಹೋಗ್ತಾಳೆ. ಅಲ್ಲಿಗೆ ಶ್ರುತಿ ಬರ್ತಾಳೆ. ಶ್ರುತಿ ಮತ್ತು ಪ್ರಶಾಂತ್ ಒಟ್ಟಿಗೆ ನಿತ್ಯನ ನೋಡಿ, ಹೇ ನಿತ್ಯ, ಯಾಕೆ ಪಲಾವ್ ಹಾಕ್ಸ್ಕೊಂಡಿಲ್ವಾ ಅಂದರು. ನಮ್ಮ ತರಲೆ ನಿತ್ಯ ಶ್ರುತಿ ಕೈಲಿದ್ದ ಪ್ಲೇಟ್ ತೊಗೊಂಡ್ಲು. ನೀನು ಹೋಗಿ ಹಾಕಿಸ್ಕೊಂಡು ಬಾ ಅಂದ್ಲು. ಶ್ರುತಿ, ಯಾಕೆ ನೀನು ಹೋಗಬಾರ್ದಾ? ನಿತ್ಯ, ಅಲ್ಲಿ ನೋಡು. ಶ್ರುತಿ ನೋಡಿದ್ಲು. ನಿತ್ಯ, ಮತ್ತೆ ಯಾಕೆ ಸುಮ್ಮನಾದೆ? ಆಯಿತು ತಗೋ, ನನಗೇನು ಬೇಡ ಅಂತ ಪ್ಲೇಟ್ ರಿಟರ್ನ್ ಕೊಟ್ಲು. ಶ್ರುತಿ ಏನು ಮಾತಾಡದೆ ನಿತ್ಯ ಹತ್ರ ಪ್ಲೇಟ್ ತೊಗೊಂಡ್ಲು. ಆದರೆ ಅವಳಿಗೆ ತುತ್ತು ತಿನ್ನಿಸ್ತಾಳೆ. ನಂಗೆ ಗೊತ್ತು ನಿಂಗೆ ತುಂಬ ಹಶ್ವಾಗಿದೆ ಅಂತ, ತಗೋ ತಿನ್ನು ಅಂತ ತಿನ್ನಿಸಿದ್ಲು. ಈ ಕಡೆ ಪ್ರಶಾಂತು, ಅಂದರೆ ನಿತ್ಯ ಶರತ್ತಿಂದ ದೂರ ಆಗಿದ್ದಾಳೆ ಅನಿಸುತ್ತೆ, ಅವ್ರ ಹತ್ರನೂ ಹೋಗೋದಕ್ಕೆ ಇಷ್ಟಪಡ್ತಿಲ್ಲ ಇವಳು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾನೆ. ನಿತ್ಯ ಶ್ರುತಿಗೆ, ಅದಕ್ಕೆ ನೀನಂದರೆ ನನಗೆ ತುಂಬ ಇಷ್ಟ ಅಂತಾಳೆ.
ಎಲ್ಲ ಮುಗಿದ್ಮೇಲೆ ಅವರೆಲ್ಲ ಪೀಕ್ ಹೋಗ್ತಾ ಇದ್ರು. ಈ ಲಾವಣ್ಯ ಅಂತೂ ಶರತ್ ಕೈ ಹಿಡ್ಕೊಂಡೇ ಇದ್ಲು. ಇದನ್ನ ನಿತ್ಯ ನೋಡಿ ಉರ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ಲು. ಕಾಲೆಡವಿ ಸ್ಲಿಪ್ಪರ್ ಕಿತ್ತೋಗುತ್ತೆ. ಹಾಗೆ ಕಾಲಿಗಂತೂ ತುಂಬ ಏಟಾಗುತ್ತೆ. ಹಾ ಅಂತಾಳೆ. ಶರತ್ ಹಿಂದೆ ತಿರುಗಿ, ಹೇ ಜೋಪಾನ, ನೋಡ್ಕೊಂಡು ಬರೋದಲ್ವಾ ಅಂತಾನೆ. ನಿತ್ಯ ಬೇಕು ಅಂತಾನೆ, ಪ್ರಶಾಂತ್ ನಡೆಯೋಕೆ ಆಗ್ತಿಲ್ಲ ಕಣೋ, ಎತ್ಕೊಂಡು ಹೋಗ್ತೀಯಾ ಅಂತಾಳೆ. ಮೊದಲೇ ಪ್ರಶಾಂತಿಗೆ ಕೇಳಬೇಕಾ, ಅವನಿಗೆ ಎಲ್ಲಿಲ್ಲದ ಖುಷಿ, ಸಂತೋಷ, ಆಶ್ಚರ್ಯ ಎಲ್ಲ ಬರುತ್ತೆ. ನಾನಾ ಅಂತಾನೆ. ನಿತ್ಯ ಹ್ಞೂ ಆಗ್ತಿಲ್ಲ ಕಣೋ ಅಂದ್ಲು. ಶರತ್ ಅವಳನ್ನೇ ನೋಡ್ತಾ ನಿಂತಿದ್ದ. ಪ್ರಶಾಂತ್ ನಿತ್ಯನ ಎತ್ಕೋತಾನೆ, ನಡ್ಕೊಂಡು ಹೋಗ್ತಾ ಇರ್ತಾರೆ. ಶರತ್ ಅದನ್ನು ನೋಡಿ ಉರ್ಕೊಂಡು ಹೋಗ್ತಾ ಇರ್ತಾನೆ. ನಿತ್ಯ ಪ್ರಶಾಂತ್ ನೋಡಿ, ಪ್ರಶಾಂತ್ ನೀನೇನೋ ಕೇಳಲಾ? ಪ್ರಶಾಂತ್ ಕೇಳು ಅದೇನು ಅಂದ. ನಿತ್ಯ ನಿಂಗೆ ನಾನು ಎತ್ಕೊಂಡಿರೋದು ಭಾರ ಅನಿಸ್ತಿದ್ಯಾ? ಭಾರನ? ಎಂಥದ್ದು ಇಲ್ಲ, ಯಾವುದೋ ಮಗುನ ಎತ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ ಅಂದ ಪ್ರಶಾಂತ್. ನಿತ್ಯ ಹೌದಾ, ಸೋ ಸ್ವೀಟ್ ಆಫ್ ಯು ಅಂತಾಳೆ. ಪಾಪ ನಿತ್ಯ ಶರತ್ನ ಉರ್ಸೋ ಭರದಲ್ಲಿ ಪ್ರಶಾಂತ್ ಮನ್ಸಲ್ಲಿ ಪ್ರೀತಿ ಇನ್ನೂ ಆಳವಾಗಿ ಹುಟ್ಟಾಗ್ತಿದ್ದಾಳೆ. ಪ್ರಶಾಂತ್ ಅಂತೂ ತುಂಬ ಖುಷಿಯಾಗಿದ್ದ. ಮನ್ಸಲ್ಲಿ ಥ್ಯಾಂಕ್ ಯು ಲಾವಣ್ಯ, ಇದೆಲ್ಲ ನಿನ್ನಿಂದ ಸಾಧ್ಯ ಆಯಿತು, ನನ್ನ ನಿತ್ಯ ನನಗೆ ಸಿಕ್ಕಿದ್ದು ನಿನ್ನಿಂದಾನೆ ಅಂತ ಮನ್ಸಲ್ಲಿ ಅವಳಿಗೆ ಧನ್ಯವಾದ ಹೇಳ್ತಾ ಇದ್ದ. ನಿತ್ಯ ಶರತ್ನ ನೋಡ್ತಾಳೆ. ಶರತ್ ಅಂತೂ ತುಂಬ ಹುರ್ಕೊಂಡಿದ್ದ. ಅದೇ ಟೈಮಲ್ಲಿ ಲಾವಣ್ಯ, ಶರತ್ ನನ್ನನ್ನು ಎತ್ಕೋ ಅಂತ ಕೇಳ್ತಾಳೆ. ಈ ಶರತ್ತು ಮೊದಲೇ ಹುರ್ಕೊಂಡಿದ್ದಾನೆ. ಅದಕ್ಕೆ ಕೋಪದಿಂದ, ಯಾಕೆ ನಿನಗೆ ಕಾಲಿಲ್ವಾ, ನಡಿ ನಡ್ಕೊಂಡು ಅಂತ ಗದ್ರಿ ಅಲ್ಲಿಂದ ಮುಂದೆ ಹೋಗ್ತಾನೆ. ನಿತ್ಯಗೆ ಶರತ್ನ ಉರ್ಸಿದ್ ಸಾಕು ಅಂತ ಅನಿಸಿ, ಇಲ್ಲಿಗೆ ಸಾಕು ಬಿಡು ಪ್ರಶಾಂತ್, ನಾನಿನ್ನು ನಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಅವನು ಸಹ ಅವಳು ಹೇಳಿದ್ದಕ್ಕೆ ಅವಳನ್ನ ಇಳಿಸ್ತಾನೆ. ಎಲ್ಲರೂ ನಡ್ಕೊಂಡು ಹೋಗ್ತಾರೆ. ಪೀಕ್ ಮೇಲೆ ಬರ್ತಾರೆ. ಎಲ್ಲರೂ ಅದ್ಭುತವಾದ ವ್ಯೂನ ನೋಡ್ತಾರೆ. ಡೆಸ್ಟಿನೇಷನ್ ರೀಚ್ ಆಗಿರೋದಕ್ಕೆ ಅಲ್ಲೊಂದು ಗುರುತು ಮಾಡ್ತಾರೆ. ಅಷ್ಟರಲ್ಲಿ ಸಂಜೆ ಆಗುತ್ತೆ. ಎಲ್ಲರೂ ಪೀಕ್ ಮೇಲೇ ಫೈರ್ ಕ್ಯಾಂಪ್ ಹಾಕಿ ಅಲ್ಲೇ ಸ್ಟೇ ಆಗ್ತಾರೆ. ಎಲ್ಲಿಗೆ ಹೋದರೂ ನಿತ್ಯಗೆ ಪುಟಾಣಿ ಚಿರುವುದೇ ಚಿಂತೆ. ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ, ಆದರೆ ನೆಟ್ವರ್ಕೇ ಸಿಗ್ತಿರಲ್ಲ. ಅದಕ್ಕೆ ಶ್ರುತಿ, ನಿನ್ನ ಫೋನ್ ಕೊಡು, ನಿನ್ನ ಫೋನಲ್ಲಿ ಕನೆಕ್ಟ್ ಆಗುತ್ತಾ ನೋಡು ಅಂದ್ಲು. ಶ್ರುತಿ, ಭಯ ಪಡಬೇಡ ನಿತ್ಯ, ಅಮ್ಮ ಜೊತೆ ಆರಾಮಾಗಿರ್ತಾನೆ ಬಿಡು ಅಂದ್ಲು. ನಿತ್ಯ ಚಿರುದ್ ಒಂದು ಚೈನ್ ಹಿಡ್ಕೊಂಡು ಅವನ ಬಗ್ಗೆನೇ ಯೋಚನೆ ಮಾಡಿಕೊಂಡು ಒಂದು ಕಲ್ ಮೇಲೆ ಕೂತಿರ್ತಾಳೆ. ಅಲ್ಲಿಗೆ ಶರತ್ ಕೂಡ ಬರ್ತಾನೆ. ಶರತ್, ಏನು ಮೇಡಮ್ ತುಂಬ ಆಳವಾಗಿ ಚಿಂತೆ ಮಾಡ್ತಾ ಇರೋ ಹಾಗಿದೆ. ನಿತ್ಯ ಅವನನ್ನು ನೋಡಿ ಕೋಪದಿಂದ, ಹಾಗೇನೂ ಇಲ್ವಲ್ಲ ಅಂದ್ಲು. ಶರತ್ ಸಾಫ್ಟಾಗಿ, ಯಾಕೆ ನಿತ್ಯ ಯಾವಾಗಲೂ ನನ್ನ ಜೊತೆ ಗರಮಾಗೇ ಇರ್ತೀಯ? ನಿತ್ಯ ಮನಸ್ಸಲ್ಲಿ, ಅಯ್ಯೋ ಪಾಪ, ಹೌದಲ್ವಾ, ಅದೆಲ್ಲ ಅವ್ರ ಪರ್ಸ್ನಲ್ ವಿಷಯ, ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಆದರೂ ಮನಸ್ಸಲ್ಲಿ ಏನೋ ಒಂಥರ ಜಲಸ್ ಫೀಲ್ ಇದೆ. ಅಷ್ಟರಲ್ಲಿ ಪ್ರಶಾಂತ್ ನಿತ್ಯನ ಕೂಗ್ತಾನೆ. ನಿತ್ಯ, ಹಾ ಪ್ರಶಾಂತ್ ಬಂದೆ ಅಂತ ಅಲ್ಲಿಂದ ಎದ್ದು ಹೋಗ್ತಾಳೆ. ನಿತ್ಯ ಅವಳ ಕೈಯಲ್ಲಿ ಹಿಡ್ಕೊಂಡಿದ್ದ ಚಿರು ಚೈನಿನ ಡಾಲರ್ನ ಬೀಳ್ಸ್ಕೊಂಡು ಹೋಗ್ಬಿಡ್ತಾಳೆ. ಶರತ್ ಅದನ್ನು ನೋಡಿ ಶಾಕ್ ಆಗ್ತಾನೆ. ಎತ್ಕೊಳ್ಳೋದಕ್ಕೆ ಅಂತ ಮುಂದೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ನಿತ್ಯನೇ ಅದನ್ನು ಪಟ್ ಅಂತ ಎತ್ಕೋತಾಳೆ. ಹಾಗೆ ಅಲ್ಲಿಂದ ಹೋಗ್ತಾಳೆ. ಶರತ್ಗೇನೋ ಒಂಥರ ಗೊಂದಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಓಕೆ, ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ಈ ಎಪಿಸೋಡಲ್ಲಿ ಕಾಲೇಜವರೆಲ್ಲ ಕ್ಯಾಂಪ್ ಅಂತ ಹೇಳಿ ಪಿಕ್ನಿಕ್ ಹೋಗಿದ್ದಾಗಿದೆ. ಸೊ ಈಗ ಶರತ್ ಲಾವಣ್ಯ ಅಂತ ಇಟ್ಕೊಂಡು ನಮ್ಮ ನಿತ್ಯಗೆ ಎಷ್ಟು ಉರಿಸ್ತಾ ಇದ್ನೋ, ನಮ್ಮ ನಿತ್ಯ ಕೂಡ ಪ್ರಶಾಂತ್ನ ಇಟ್ಕೊಂಡು ಶರತ್ಗೆ ಉರಿಸಿದ್ದಾಳೆ. ಹಾಗೆ ಶರತ್ ಯಾವಾಗೂ ಅವಳ ಜೊತೆ ಮಾತಾಡೋಕ್ಕೆ ಬಂದಾಗ ಕೋಪದಿಂದನೇ ಮಾತಾಡ್ತಿದ್ದಾಳೆ. ಬಟ್ ಆ ರೀಸನ್ ಏನು ಅಂತ ಶರತ್ತಿಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಚಿರುಗೆ, ಹಾಗೆ ಶರತ್ ಅವ್ರ ಅಕ್ಕ ಮಗ ಕಳೆದೋಗಿರೋದಕ್ಕೆ ಏನಾದರೂ ಸಂಬಂಧ ಇದೆಯಾ? ಈ ಸಂಬಂಧ ಹೇಗೆ ನಮ್ಮ ಚಿರು ನಮ್ಮ ನಿತ್ಯಾಗೆ ಹೇಗೆ ಸಿಗ್ತಾ, ಇದನ್ನೆಲ್ಲ ನಾವು ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ, ಮತ್ತೊಂದು ಎಪಿಸೋಡನ್ನ ತೊಗೊಂಡು ನಾಳೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ